ಇನ್ನು ಕಾಂಗ್ರೆಸ್ ಅಭ್ಯರ್ಥಿ ಪ್ರಭಾ ಮಲ್ಲಿಕಾರ್ಜುನ್ ದಾವಣಗೆರೆ ಲೋಕ ಅಖಾಡದಲ್ಲಿ ಅಬ್ಬರದ ಪ್ರಚಾರವನ್ನ ಇವತ್ತು ಮಾಡಿದ್ರು. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ಕ್ಷೇತ್ರದಾದ್ಯಂತ ಇವತ್ತು ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ರು. ಶಾಮನೂರು ಫ್ಯಾಮಿಲಿ ಲೋಕ ಕದನವನ್ನ ಇದುವರೆಗೂ ಗೆದ್ದಿಲ್ಲ, ಆರ್ಸಿಬಿ ಕಪ್ ಗೆದ್ದಿಲ್ಲ. ಬಟ್ ಆರ್ಸಿಬಿ ಮಹಿಳಾ ಟೀಮ್ ಈ ಬಾರಿ ಕಪ್ ಗೆದ್ದ ಹಾಗೆ ನಾನು ಈ ಸಲ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ತೀನಿ, ಈ ಬಾರಿ ಗ್ಯಾರಂಟಿ ಕಾರಣಕ್ಕಾಗಿ ದಾವಣಗೆರೆ ಜನ ನಮ್ ಕೈ ಹಿಡಿತಾರೆ ಅಂತ ಹೇಳಿ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಪ್ರಭಾ ಮಲ್ಲಿಕಾರ್ಜುನ್ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ದಾವಣಗೆರೆ ಕಾಂಗ್ರೆಸ್ ಅಭ್ಯರ್ಥಿ ಪ್ರಭಾ ಮಲ್ಲಿಕಾರ್ಜುನ್ ಅವರನ್ನ ನಮ್ಮ ಪ್ರತಿನಿಧಿ ಮಹದೇವ್ ಮಾತನಾಡಿಸಿದ್ದಾರೆ. ಬನ್ನಿ ನೋಡೋಣ. ಬೆಣ್ಣೆನಗರಿ ದಾವಣಗೆರೆಯಲ್ಲೂ ಕೂಡ ಏನು ರಾಜಕೀಯ ಕಾವು ತುಂಬಾ ಜೋರಾಗಿದೆ. ಅದರಲ್ಲೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಇಂಥ ಬಿರು ಬಿಸಿನಲ್ಲೇ ಒಂದು ಹಳ್ಳಿಗಳನ್ನ ಸುತ್ತಾಡಿ ಒಂದು ರಾಜಕೀಯ ಪ್ರಚಾರವನ್ನ ಅಂದ್ರೆ ಚುನಾವಣಾ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಈಗ ಕಾಂಗ್ರೆಸ್ ಅಭ್ಯರ್ಥಿ ಆದಂತ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡ್ತಾ ಹೋಗೋಣ. ಏನ್ ಹೇಳ್ತೀರಿ ಮೇಡಮ್, ಇಂಥ ಬಿರು ಬಿಸಿನಲ್ಲಿ ತುಂಬಾ ಪ್ರಚಾರವನ್ನ ಮಾಡ್ತಾ ಇದ್ರಿ, ಜನ ರೆಸ್ಪಾನ್ಸ್ ಹೇಗಿದೆ, ಏನ್ ಹೇಳ್ತೀರಿ ಬಗ್ಗೆ? ಜನರ ರೆಸ್ಪಾನ್ಸ್ ನೀವೇ ಕ್ಯಾಪ್ಚರ್ ಮಾಡಿದ್ದೀರಾ. ಎಲ್ಲ ಇಲ್ಲಿ ಸಾಕಷ್ಟು ಜನ ಯುವಕರಿದ್ದಾರೆ, ಆಮೇಲೆ ರೈತರು ಕೂಡ ಇದ್ದಾರೆ, ಮಹಿಳೆಯರಿದ್ದಾರೆ. ರೈತರು ಕೂಡ ಬೇಸತ್ತು ಹೋಗಿದ್ದಾರೆ. ಚನ್ನಗಿರಿ ಕ್ಷೇತ್ರದಲ್ಲಿ ಅವರ ಅಡಿಕೆ ಬೆಳೆಗಳಿಗೆ ಬೆಂಬಲ ಬೆಲೆ ಬೇಕಾಗಿದೆ ಅಂತ ನಮ್ಮ ಕೇಂದ್ರ ಸರ್ಕಾರ ಕೂಡ ಬೆಂಬಲ ಬೆಲೆ ಕೊಡ್ತೀವಿ ಅಂತ ಅದನ್ನು ಕೂಡ ಗ್ಯಾರಂಟಿಯಲ್ಲಿ ಘೋಷಣೆ ಮಾಡಿದೆ. ರೈತರ ಸಾಲ ಮನ್ನಾ ಮಾಡಬೇಕು ಅಂತ ಅದನ್ನು ಘೋಷಣೆ ಆಗಿದೆ. ಆದ್ದರಿಂದ ರೈತರಿಗೆ ಇವೆರಡರಿಂದ ಕೂಡ ಬಹಳ ಅನುಕೂಲ ಆಗಲಿದೆ. ಆಮೇಲೆ ಅಡಿಕೆ ಬಗ್ಗೆ ಸಂಸ್ಕರಣ ಮತ್ತು ಸಂಶೋಧನಾ ಘಟಕ ಮಾಡಬೇಕು ಅಂತ ಕೂಡ ನಾವು ಪ್ರಣಾಳಿಕೆಯಲ್ಲಿ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡ್ತೀನಿ ಅಂತ ಅದನ್ನು ಕೂಡ ಹೇಳಿದ್ದೀನಿ. ಅಡಿಕೆ ಸಾಗಾಣಿಕೆ, ಆಮೇಲೆ ಇಲ್ಲಿ ಮೆಕ್ಕೆಜೋಳ ಬೆಳೆಗಳು ಜಾಸ್ತಿ ಇದೆ, ಕೋಲ್ಡ್ ಸ್ಟೋರೇಜ್ ಯೂನಿಟ್ಸು ಇದೆಲ್ಲ ಮಾಡಬೇಕು ಅಂತ. ಸೊ ಒಟ್ಟಾರೆ ಜನರನ್ನೇ ಡೈರೆಕ್ಟಾಗಿ ಕೇಳ್ತಾ ಇದ್ದೀವಿ, ನಿಮ್ಮ ನಿರೀಕ್ಷೆಗಳೇನಿವೆ ಅಂತ ಸಂಸದರಿಂದ. ಆ ನಿಟ್ಟಿನಲ್ಲಿ ಪ್ರಚಾರ ಮಾಡ್ತಾ ಇದ್ದೀವಿ. ಮೇಡಮ್, ಇನ್ನೊಂದು ಈಗ ಪಕ್ಷೇತರ ಅಭ್ಯರ್ಥಿಯಾಗಿ ವಿನಯ್ ಕುಮಾರ್ ಅವರು ಕಾಂಗ್ರೆಸ್ ಬಂಡಾಯ ಎದ್ದು ಪಕ್ಷೇತರ ಅಭ್ಯರ್ಥಿಯಾಗಿ ಹಾಕಿದ್ದಾರೆ. ಮೇಡಮ್, ಇದು ಮತ ವಿಭಜನೆ ಆಗಿ ಕಾಂಗ್ರೆಸ್ಗೆ ಒಂದು ಹೊಡೆತಾಗುತ್ತೆ ಅಂತ ಒಂದು ಚರ್ಚೆ ಆಗ್ತದೆ, ಆ ಬಗ್ಗೆ ಮಾತಾಡೋದು? ಇಲ್ಲ, ಅದ್ರ ಬಗ್ಗೆ ಡೆಫಿನೆಟ್ಲಿ ಮತ ವಿಭಜನೆ ಆಗುತ್ತೆ ಅನ್ನೋದಕ್ಕಿಂತ ಪ್ರಜ್ಞಾವಂತ ಮತದಾರರು ಯೋಚನೆ ಮಾಡಿ ಹಾಕ್ತಾರೆ. ಯಾವ ಪಕ್ಷ ಯಾವ ವ್ಯಕ್ತಿಗಳು ಅವರ ನಿರೀಕ್ಷೆಗಳಿಗೆ ತಕ್ಕ ಹಾಗೆ ಕೆಲಸ ಮಾಡ್ತಾರೆ ಅಂತ ಡೆಫಿನೆಟ್ಲಿ ಮತದಾರರ ತೀರ್ಮಾನ, ಅದು ನಾವು ಒಪ್ಪಲೇಬೇಕಾಗುತ್ತೆ. ಕೊನೆಯದಾಗಿ ಇನ್ನೊಂದು, ಲಿಂಗಾಯತರು ಯಾವಾಗಲೂ ಬಿಜೆಪಿನೇ ಬೆಂಬಲಿಸ್ತಾ ಬಂದಿದ್ದಾರೆ ಮೇಡಮ್. ಈಗ ಯಡಿಯೂರಪ್ಪ ಅವರನ್ನು ನೋಡ್ಕೊಂಡಾಗಿರ್ಬೋದು, ಏನೋ ಅವ್ರ ಮೇಲೆ ಒಂದು ಪ್ರೀತಿಯಿಂದ ಬಿಜೆಪಿಯನ್ನ ಯಾವಾಗಲೂ ಬೆಂಬಲಿಸ್ಕೊಂಡ್ ಬಂದಾರೆ. ಈ ಸಾರಿ ಏನಾಗುತ್ತೆ ಅಂತ? ಅಲ್ಲ, ಸಮುದಾಯವಾಗಿ ನೋಡಿದರೆ ಅಪ್ಪಾಜಿಯವರು ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿದ್ದಾರೆ. ನಮ್ಮ ಅಪ್ಪಾಜಿಯವರು ಯಾವಾಗಲೂ ಕೂಡ ನಮ್ಮ ಸಮುದಾಯದ ಸಮಸ್ಯೆಗಳ ಬಗ್ಗೆ ಅಪ್ಪಾಜಿ ಧ್ವನಿ ಎತ್ತಿದ್ದಾರೆ, ಅವ್ರ ಪರವಾಗಿ ನಿಂತಿದ್ದಾರೆ. ಆದ್ದರಿಂದ ಸಮಾಜದ ಮತ ಬಾಂಧವರು ಅದನ್ನು ಈ ಸಮಯದಲ್ಲಿ ನೆನ್ಪಿಟ್ಕೊಂಡು ವೋಟ್ ಹಾಕಬೇಕು ಅಂತ ನಾನು ಕೇಳ್ಕೊಳ್ತೀನಿ ಅವರಲ್ಲಿ. ಚುನಾವಣಾ ಕೆಲವೊಂದಿಷ್ಟು ಅಜೆಂಡಾಗಳನ್ನ ಇಟ್ಕೊಂಡು ಹೋಗ್ತೀರಿ ಮೇಡಮ್. ಈ ಸರಿ ಏನು ಅಜೆಂಡಾ ಇಟ್ಕೊಂಡು ಗೆಲ್ಲಕ್ಕೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದೀವಿ? ಅಜೆಂಡಾ ಏನೂ ಇಲ್ಲ. ಪ್ರತಿಯೊಬ್ಬ ಮತದಾರರ ನಿರೀಕ್ಷೆಗೆ ತಕ್ಕ ಹಾಗೆ ಕೆಲಸ ಮಾಡ್ತೀವಿ ಅಂತ ಜನರಲ್ಲಿ ಆ ವಿಶ್ವಾಸವನ್ನು ನಾವು ರೀಚ್ ಮಾಡ್ಲಿಕ್ಕೆ ನೋಡ್ತಾ ಇದ್ದೀವಿ. ಜೊತೆಗೆ ಅಜೆಂಡಾ ಇರೋದು ನಮ್ಮ ಗ್ಯಾರಂಟಿ ಸರ್ಕಾರದ ಅಜೆಂಡಾ ಇದೆ ಮೇನ್ಲಿ. ಇದೆಲ್ಲ ನಿಜ ಆಗ್ತಾ ಇಲ್ಲ. ಎಂಪ್ಲಾಯ್ಮೆಂಟ್ ಇಶ್ಯೂ ಇರ್ಬೋದು ಅಥವಾ ಜಾಬ್ ಆಪರ್ಚುನಿಟಿ ಇರ್ಬೋದು, ಇದೆಲ್ಲದೂ ಕೂಡ ನಿಜ ಆಗ್ತಾ ಇಲ್ಲ ಗ್ರೌಂಡ್ ರಿಯಾಲಿಟೀಸ್ನಲ್ಲಿ. ಆದ್ದರಿಂದ ಜನರಲ್ಲಿ ಮೋದಿ ಅಲೆ ಕಡಿಮೆ ಆಗ್ತಾ ಇದೆ ಅಂತ ಜನರು ಹೇಳ್ತಾ ಇದ್ದಾರೆ. ಸ್ಥಳೀಯವಾಗಿಯೂ ಕೂಡ 5 ಬಾರಿ ಗೆದ್ದಿರುವಂತಹ MP ಅವರ ಕೊಡುಗೆ ಏನಿದೆ ಕ್ಷೇತ್ರಕ್ಕೆ ಅಂತ ಅದನ್ನು ಕೂಡ ಜನ ಯೋಚನೆ ಮಾಡ್ತಾ ಇದ್ದಾರೆ. ಇಷ್ಟು ಪ್ರಭಾ ಮಲ್ಲಿಕಾರ್ಜುನ್ ಅವ್ರ ಮಾತು. ಈ ಸರಿ ಪಂಚ ಗ್ಯಾರಂಟಿ ನಮ್ಮನ್ನ ಕೈ ಹಿಡಿತೆ, ನಾವು ಗೆದ್ದೇ ಗೆಲ್ತೀವಿ ಅನ್ನೊಂದು ವಿಶ್ವಾಸವನ್ನ ವ್ಯಕ್ತಪಡಿಸಿರುವಂತದ್ದು. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಮಹಾದೇವ್, ವಿಜಿ ನ್ಯೂಸ್ ಫಸ್ಟ್, ದಾವಣಗೆರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.